ಮಾರ್ನಿಂಗ್ ಎಲ್ರಿಗೂ ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಯಾವುದೇ ಗೃಹಲಕ್ಷ್ಮಿ ಆಗಲಿ ಅಥವಾ ಯಾವುದೇ ಒಂದು ಅನ್ನಭಾಗ್ಯ ಆಗಲಿ ಅಥವಾ ಯಾವುದೇ ಒಂದು ಮಹಿಳೆಯರ ಬಗ್ಗೆ ನಾನು ಹೇಳಕ್ಕೆ ಬಂದಿಲ್ಲ, ಅಥವಾ ಮಹಿಳೆಯರಿಗಾಗಲಿ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಯಾವುದೇ ಸ್ಕೀಮ್ಸ್ ಬಗ್ಗೆ ನಾನು ಹೇಳಕ್ಕೆ ಬಂದಿಲ್ಲ. ಇವತ್ತು ನಾನು ಬಂದಿದ್ದೇನೆ ಸ್ಪೆಷಲಿ ಮಕ್ಕಳಿಗೆ, ಎಲ್ಲಾನು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ, ಪಾಪ ಮಕ್ಕಳಿಗೆ ಯಾವಾಗ ಯೂಸ್ ಆಗೋದು ಅಲ್ವಾ. ಸೊ ಹಾಗಾಗಿ ಇವತ್ತು ಒಂದು ಮಕ್ಕಳಿಗೆ ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ನಾನು. ಎಸ್, ಯೂಸ್ ಏನೋ ದೊಡ್ಡವ್ರಿಗೆ ಆಗುತ್ತೆ, ಬಟ್ ದೊಡ್ಡವ್ರಿಗೂ ಹೆಲ್ಪ್ ಆಗುತ್ತೆ, ಸ್ವಲ್ಪ ಮಕ್ಕಳು ಇಂದ ದೊಡ್ಡವ್ರಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸ್ಕೀಮಿಂದ. ಬನ್ನಿ, ಅದ್ರಿಗಿನ ಮುಂಚೆ ಏನು ಮಕ್ಕಳಿಗೇನು ಇದೇನು ಹೊಸದು ಅಂತ ಹೇಳ್ತೀರಾ? ಇಲ್ಲ, ವರ್ಷಗಳಿಂದನೇ ನಡ್ಕೊಂಡು ಬಂದಿದೆ ಇದು. ಏನಪ್ಪ ಅಂತಂದರೆ ಬನ್ನಿ, ಸ್ಕಾಲರ್ಶಿಪ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಜಾಸ್ತಿ ನಿಮ್ಮದು ತಲೆ ತಿನ್ನಲ್ಲ. ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತು 2 ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ತುಂಬ ಸ್ಕಾಲರ್ಶಿಪ್ ಬಂದಿದೆ ಈ ನಡುವೆ ಅಂತೂ. ಮಕ್ಕಳಿಗೆ ಅಂತ ಒಂದು ತುಂಬಾ ಏನಪ್ಪ ಅಂತಂದರೆ ಫೆಸಿಲಿಟೀಸ್ ಆಗಲಿ, ಸ್ಕಾಲರ್ಶಿಪ್ಗಳಾಗಲಿ, ಆಮೇಲೆ ಪರ್ಸೆಂಟೇಜ್ ಮೇಲಾಗಲಿ ತುಂಬ ಇದೆ. ಬಟ್ ಇದು ನಾನು ಹೇಳೋದು ಯಾವುದೇ ಪರ್ಸೆಂಟೇಜ್ ಮೇಲಿಲ್ಲ, ಯಾವುದೇ ಕ್ಯಾಸ್ಟ್ ಮೇಲಿಲ್ಲ, ಎಲ್ಲರೂ ಅಪ್ಲೈ ಮಾಡ್ಕೋಬೋದು ಇದನ್ನು. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಎಸ್, ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಯಾಕಂದರೆ ಇಂಥ ವೀಡಿಯೋಸು ನಾನು ನಿಮಗೋಸ್ಕರನೇ ತರ್ತಾ ಇರ್ತೀನಿ, ಅದಕ್ಕೆ. ಓಕೆನಾ? ಮತ್ತು ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಡೇ ಬೈ ಡೇ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೈಡಲ್ಲಿರುತ್ತೆ ಬೆಲ್ ಐಕನ್ನು, ಅದನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಕೊತಾ ಇದ್ದೀನಿ. ಓಕೆನಾ? ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ನೋಡಿ. ಇವಾಗ ಸ್ಕಾಲರ್ಶಿಪ್ಪು ಅದು ಇವಾಗ ಬಿಟ್ಟಿದ್ದಾರಲ್ವಾ, ಸೊ ಹಾಗಾಗಿ ನೋಡಿ, ನಾನು ನಿಮಗೆ ತಿಳ್ಸೋಕ್ಕೆ ನನಗೆ ಅನುಕೂಲ ಆಗುತ್ತೆ, ನನ್ನಿಂದ ಒಂಚೂರು ನಿಮಗೆ ಹೆಲ್ಪ್ ಆಗಲಿ ಅನ್ನೋದೇ ನನ್ನ ಆಸೆ. ನಾನು ಮಾಡೋ ವೀಡಿಯೋಸ್ ಎಲ್ಲ ನೀವೇ ಫಸ್ಟು ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ನಾನು ಮಾಡೋ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಸೊ ನೀವೇ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಮತ್ತು ಏನಪ್ಪ ಅಂತಂದರೆ, ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಇರೋದೇ ಒಂದು 5 to 6 ಮಿನಿಟ್ಸ್ ವೀಡಿಯೋ ಇರುತ್ತೆ, ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿದೌಟ್ ಎನಿ ಟೈಮ್ ವೇಸ್ಟ್ ಪಟ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಏನಪ್ಪ ಅಂತಂದರೆ, ನಾನು 2 ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತೀನಿ. ಓಕೆನಾ? ಒಂದು SSP, ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ತಿಳಿಸ್ತಾ ಇದ್ದೀನಿ. ಓಕೆನಾ? SSP ಸ್ಕಾಲರ್ಶಿಪ್ಪು, ಮತ್ತು ಇನ್ನೊಂದು ಯಾವುದಪ್ಪ ಅಂತಂದರೆ ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ಪು. ಲೇಬರ್ ಕಾರ್ಡ್ ಮೇಲೆ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಗೊತ್ತಾ? ಇನ್ನೂವರೆಗೂ ಯಾರು ಒಂದು 10 to 15% ಜನ ಮಾತ್ರ ಯೂಸ್ ಮಾಡ್ಕೊಂಡಿದ್ದಾರೆ ಲೇಬರ್ ಕಾರ್ಡ್ ಮೇಲೆ ಏನೇನು ಫೆಸಿಲಿಟೀಸ್ ಇರುತ್ತೆ ಅಂತ. ಲೇಬರ್ ಕಾರ್ಡ್ ಇದ್ದವರು ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೋಬೋದು, ಅವ್ರ ಮಕ್ಕಳಿಗೆ ಮದುವೆಗೆ ಯೂಸ್ ಮಾಡ್ಕೋಬೋದು, ದುಡ್ಡು ಬರುತ್ತೆ. ಆಮೇಲೆ ಪ್ರೆಗ್ನೆಂಟ್ ಲೇಡಿ ಇದ್ದರೆ ಅವ್ರಿಗೂ ದುಡ್ಡು ಬರುತ್ತೆ, 35,000 ಸಹಾಯಧನ ಅಂತ ಕೊಡ್ತಾರೆ, ವಾಪಸ್ಸೇನು ಕಟ್ಟಂಗೆ ಇಲ್ಲ ಅದು. ಸೊ ಹಾಗಾಗಿ ಲೇಬರ್ ಕಾರ್ಡ್ ಮೇಲೆ ಇವಾಗ ಫಾರ್ ಎಕ್ಸಾಂಪಲು, ಇವಾಗ ಲೇಬರ್ ಕಾರ್ಡ್ ಮೇಲೆ 8th ಸ್ಟಾರ್ಟ್ ಆಗಿದೆ ಸ್ಕಾಲರ್ಶಿಪ್ಪು. ಸೊ 8th ಇವಾಗ ನಿಮಗೆ 8th ಮಾಮೂಲಿ SSP ಸ್ಕಾಲರ್ಶಿಪ್ಗೆ ನಿಮಗೆ ಬರೀ 1,000 ರೂಪಾಯಿ ಕೊಡ್ತಾರೆ. ಬಟ್ ಲೇಬರ್ ಕಾರ್ಡ್ ಮೇಲೆ 4,000 ಕೊಡ್ತಾರೆ. ಯಾರು ಕೊಡ್ತಾರೆ ಗುರು ಇವತ್ತು? ಯಾರು ಕೊಡಲ್ಲ ಅಲ್ವಾ? ಲೇಬರ್ ಕಾರ್ಡ್ ಇದ್ದರೆ ಇಷ್ಟೊಂದು ಬೆನಿಫಿಟ್ಸ್ ಇದೆ ನಿಮಗೆ. ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ನೀವು ಮನೆಯಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳೋಕೆ ಬರಲ್ಲ ಅದು, ಯಾಕಂದರೆ ತುಂಬ ಸ್ಕ್ಯಾನಿಂಗ್ ಇದೆ ಅದು. ಇಂತಿಷ್ಟೇ ಇದರಲ್ಲಿ KB MBಯಲ್ಲಿ ಇರಬೇಕು ಅಂತ ಇದೆ. ಸೊ ಹಾಗಾಗಿ ನೀವು ಹತ್ತಿರದ ಸೈಬರ್ ಝೋನ್ ಎಲ್ಲಾದರೂ ಹೋಗಿ ಮಾಡ್ಕೋಬೋದು. ಇದನ್ನು ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ, ತಂದೆದು ಅಥವಾ ತಾಯಿದು ಲೇಬರ್ ಕಾರ್ಡ್ ಇರುತ್ತಲ್ವ, ಅದು ಲೇಬರ್ ಕಾರ್ಡು, ಮತ್ತು ನಿಮ್ಮದು ಲಾಸ್ಟ್ ಇಯರ್, ಇವಾಗ ನಾವು ಫಾರ್ ಎಕ್ಸಾಂಪಲ್ ಇವಾಗ ನೀವು 8th ಓದ್ತಾ ಇದ್ದೀರಾ ಅಂದರೆ 7th ಮಾರ್ಕ್ಸ್ ಕಾರ್ಡ್ ಬೇಕು. ಓಕೆನಾ? ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕು, ಸ್ಟೂಡೆಂಟ್ಸ್ದಾಗಲಿ ಅಥವಾ ಪೇರೆಂಟ್ಸ್ದಾಗಲಿ ಯಾರ್ದಾದ್ರೂ ಒಬ್ರದ್ದು ಬ್ಯಾಂಕ್ ಪಾಸ್ಬುಕ್ ಬೇಕು. ಓಕೆನಾ? ಮತ್ತು ಏನು ಬೇಕು ಅಂತಂದರೆ, ನಿಮಗೆ ತಂದೆ ತಾಯಿದ ಆಧಾರ್ ಕಾರ್ಡ್ ಬೇಕು, ಮತ್ತು ಒಂದು ಸ್ಯಾಲ್ರಿ ಸ್ಲಿಪ್ ಅಂತ ಇರುತ್ತೆ, ಅದು ಯಾರು ಲೇಬರ್ ಕಾರ್ಡ್ ಅಪ್ಲೈ ಮಾಡ್ತಾರೆ ಅವ್ರ ಹತ್ರ ಇರುತ್ತೆ ಒಂದು ಸ್ಯಾಲ್ರಿ ಸ್ಲಿಪ್ಪು, ಅದು ಬೇಕು. ಮತ್ತು ಏನಪ್ಪ ಅಂತಂದರೆ ಇಷ್ಟು ಡಾಕ್ಯುಮೆಂಟ್ಸು ಬೇಕು ನಿಮಗೆ. ತಂದೆ ತಾಯಿದ ಆಧಾರ್ ಕಾರ್ಡು, ಲಾಸ್ಟ್ ಮಂತ್ದು ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಮತ್ತು
ಏನಪ್ಪ ಅಂತಂದರೆ ಬ್ಯಾಂಕ್ ಪಾಸ್ಬುಕ್ಕು, ಒಂದು ಫೋಟೋ, ಇಷ್ಟೆಲ್ಲ ಇದ್ದರೆ ಸಾಕು, ನೀವು ಅಪ್ಲೈ ಮಾಡ್ಕೋಬೋದು. ಯಾವುದಕ್ಕೆ? ಇದು ಬಂದುಬಿಟ್ಟು ನಿಮಗೆ ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ ಹೇಳ್ತಾ ಇರೋದು ನಾನು. ಇದು ನಿಮಗೆ 8th 4,000, 9th 4,000, 10th 6,000, ಮತ್ತು 11th 8,000, ಮತ್ತು 12th 8,000, ಮತ್ತು ಎನಿ ಡಿಗ್ರಿ 12 to 15,000, 25,000, 30,000 ಈ ಥರ ಇದೆ. ಪೋಸ್ಟ್ ಗ್ರ್ಯಾಜುಯೇಟ್ಗೆ 25 to 30,000 ಇದೆ, ಆ ಥರ ಇದೆ. ಸೊ ಹಾಗಾಗಿ ಲೇಬರ್ ಕಾರ್ಡ್ ಯಾರ್ಯಾರು ತುಂಬ ಜನದಿದೆ ಈ ನಡುವೆ. ಲೇಬರ್ ಕಾರ್ಡ್ ಯಾರ್ದು ಇಲ್ಲ ಅಂತ ಇಲ್ಲ, ತುಂಬ ಜನದ ಲೇಬರ್ ಕಾರ್ಡ್ ಇದೆ. ಬಟ್ ಅದನ್ನು ಯಾರು ಇದ್ರ ಮೇಲೆ ಸ್ಕಾಲರ್ಶಿಪ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯೂಸ್ ಮಾಡ್ಕೊತಾ ಇಲ್ಲ ಅಷ್ಟೇ. ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಲೇಬರ್ ಕಾರ್ಡ್ ಮೇಲೇ ಸ್ಪೆಸಿಫಿಕ್ ಆಗಿ ಸ್ಕಾಲರ್ಶಿಪ್ ಹಾಕಿ. ಸೊ ನಿಮಗೆ ಏನಾಗುತ್ತೆ ಅಂತಂದರೆ ಅಮೌಂಟ್ ಬರುತ್ತೆ. ಸೊ ಆ ಅಮೌಂಟು ನಿಮಗೆ ಕಾಲೇಜ್ಗಾಗಲಿ ಸ್ಕೂಲ್ಗಾಗಲಿ ಫೀಸ್ ಕಟ್ಟೋಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನನ್ನ ಆಸೆ. ಸೊ ಎಲ್ಲರೂ ಬಡವ್ರಿಗೂ ಯೂಸ್ ಆಗಲಿ, ಸ್ಪೆಷಲಿ ಬಡವರೇ ಅಲ್ವಾ ಲೇಬರ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿರೋದು. ಸೊ ಹಾಗಾಗಿ ಎಲ್ರಿಗೂ ಯೂಸ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಇನ್ನೊಂದು ಬಂದುಬಿಟ್ಟು ಯಾವುದಪ್ಪ ಅಂತಂದರೆ ನಿಮಗೆ SSP ಸ್ಕಾಲರ್ಶಿಪ್. ಇದು ಮಾಮೂಲಿ ಎಲ್ರಿಗೂ ಗೊತ್ತಿರುತ್ತೆ. ಇದು ಮಾತ್ರ ನಿಮ್ಮ ಸ್ಕೂಲಲ್ಲಿ ರಿಜಿಸ್ಟರ್ಡ್ ನಂಬರ್ ಬೇಕು, ಓಕೆನಾ. ಸ್ಕೂಲಲ್ಲಿ ರಿಜಿಸ್ಟರ್ಡ್ ನಂಬರ್ ಬೇಕು. ಮತ್ತು ಇವಾಗ ನೀವು ಫಾರ್ ಎಕ್ಸಾಂಪಲ್ ಡಿಗ್ರಿ ಓದ್ತಾ ಇದ್ದೀರಾ ಅಂತಂದರೆ 11th ರಿಜಿಸ್ಟರ್ ನಂಬರು, 10th ರಿಜಿಸ್ಟರ್ ನಂಬರ್, 2 ರಿಜಿಸ್ಟರ್ ನಂಬರ್ ಬೇಕು, ಓಕೆನಾ. ಮತ್ತು ಡಿಗ್ರಿದು ಇದು ಬೇಕು, ಕಾಲೇಜ್ ಕೋಡು, ಸ್ಟೂಡೆಂಟ್ ಕೋಡ್ ಅಂತ ಇರುತ್ತಲ್ಲ, UUCMS ಕೋಡು, ಅದು ಬೇಕು. ಇದು ಕಂಪಲ್ಸರಿ ಬೇಕು. ಮತ್ತು ಕ್ಯಾಸ್ಟ್ ಇನ್ಕಮು, ಆಧಾರ್ ಕಾರ್ಡು, ಫೋನ್ ನಂಬರ್ ಇಷ್ಟಿದ್ರೆ ಸಾಕು, ನಿಮಗೆ ಏನು ಬೇಡ. ಆರಾಮಾಗಿ ಹೋಗಿ ಅಪ್ಲೈ ಮಾಡ್ಬೋದು. SSP ಮಾತ್ರ ನೀವು ಮನೆಯಲ್ಲೇ ಅಪ್ಲೈ ಮಾಡ್ಕೋಬೋದು, ಇದಕ್ಕೇನು ತೊಂದರೆ ಇಲ್ಲ. ಬಟ್ ನೀವು ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂದರೆ ಖಂಡಿತ ನೀವು ಹೋಗಿ ಎಲ್ಲಿ ಅಪ್ಲೈ ಮಾಡಬೇಕು, ಸೈಬರ್ ಝೋನಲ್ಲಿ ಅಥವಾ ಯಾವುದೇ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಬೇಗ ಅಪ್ಲೈ ಮಾಡ್ಕೊಳ್ಳಿ. ನಿಮಗೂ ಅಮೌಂಟು ನೀವು ವಿದಿನ್ 3 to 4 ಮಂತ್ಸಲ್ಲಿ ನಿಮಗೆ ಅಮೌಂಟ್ ಬರುತ್ತೆ. ನಾನು ವರ್ಷಕ್ಕೆ ಅಪ್ಲೈ ಮಾಡ್ತೀನಿ, ನನಗೂ ಬರುತ್ತೆ. ಆದರೆ ನನ್ನ ಮಗಳಿಗೆ ಸ್ವಲ್ಪ ಬರುತ್ತೆ. ಲೇಬರ್ ಕಾರ್ಡ್ ಮೇಲೆ ಒಂದು ಸರಿ 5,000 ತೊಗೊಂಡೆ ನಾನು. ಆಮೇಲೆ ಇವಾಗೆಲ್ಲ 1,000 ಬರ್ತಾ ಇದೆ. ನಾನು ಅಪ್ಲೈ ಮಾಡಿಲ್ಲ, ಅದು ಹಾಗೆ ಕಂಟಿನ್ಯೂ ಆಗ್ತಾಯಿದೆ. 1,000 ಬರ್ತಾ ಇರುತ್ತೆ ನನಗೆ ಯಾವಾಗಲೂ. ಸೊ ಹಾಗಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಎಲ್ಲರೂ ಈ ಲಾಭನ ಪಡ್ಕೊಳ್ಳಿ ಅಂತ, ಓಕೆನಾ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.